ಬರಲು ನೀನಾದೆ. ಮುಂದೆ ನಿನ್ನ ಕೈ ಹಿಡಿದು ಪತಿ ಆಗೋನು. ಅದು ನಾನಾಗಲಿ ನನ್ನ ತಂದೆಯಾಗಲಿ ನಿನಗೆ ಹೇಳಿಲ್ಲವಲ್ಲ. ಹೇಳದಿದ್ರೆ ಅನ್ನಂತೆ ನೀನು ನಾನು ಗಂಡ ಹೆಂಡತಿ ಅಂತ ಇಡೀ ನಾಲ್ಕನೇ ಹೇಳ್ತಾ ಇದೆ. ಅದು ನೀನು ಅಂದುಕೊಂಡಿರೋ ಹುಚ್ಚುತನ. ಈ ಹುಚ್ಚುತನನ ಬಿಟ್ಟು ಬಿಟ್ಟು ನಾನು ಇವರನ್ನ ಗಾಂಧರ್ವ ರೀತಿಯಲ್ಲಿ ಲಗ್ನವಾಗಿದ್ದೇನೆ. ಯಾರಿವನು? ಅದು ಅವರನ್ನೇ ಕೇಳು. ಗಾಂಧರ್ವ ವಿಧಿಯಿಂದ ಇವನ್ನ ಮದುವೆ ಆಗ್ತೀಯಾ? ಇವನ್ನ ಕೊಂದು ರಾಕ್ಷಸ ವಿಧಿಯಿಂದ ನಾನ್ ಮದುವೆ ಆಗ್ತೀನಿ. ಹಾಗಾದ್ರೆ ನಾಗ್ಲು ಹೋಗ್ತಾನಲ್ಲ, ಎಲ್ಲೋ ರಾಕ್ಷಸ ಜಾತಿ ಇರ್ಬೇಕು. ನಿನಗೆ ಆಯುಸ್ ಮುಗಿದಿದ್ರೆ ಇವಳನ್ನ ಆಸೆ ಪಡ್ತೀನಿ. ಬದುಕ್ಬೇಕು ಅಂತ ಆಸೆ ಇದ್ರೆ ಕಾಲಿ ಬಿದ್ದು ಶರಣಾಗತಿ ಆಗ್ತದೆ. ಯಾರಿಗ ಆಯುಸ್ ಮುಗಿದಿರೋದು? ಯಾತಕ್ಕಾಗಿ ಈ ಹೋರಾಟ? ಅಪ್ಪಾಜಿ, ಪಾರ್ಥ, ಇವಳು ನನ್ನ ಮಗಳು ರುಚಿ. ಸದಾ ನಿನ್ನ ಧ್ಯಾನ ಪ್ರಾರ್ಥನೆಯಲ್ಲಿ ತನ್ನ ಜೀವವನ್ನೇ ಸವಿಸುತ್ತಿದ್ದಾಳೆ. ಅವಳ ಮೊರೆ ಆ ಭಗವಂತನಿಗೆ ತಿಳಿದಿರಬೇಕು. ಅವಳ ಮೊರೆ ಆ ಭಗವಂತನಿಗೆ ತಿಳಿದಿರಬೇಕು. ನಾನು ಧನ್ಯನಾದೆ. ನಾನೂ ಧನ್ಯನಾದೆ. ಸ್ವಾಮಿ, ಈ ನನ್ನ ಹೃದಯ ಕಮಲವನ್ನು ನಿಮ್ಮ